ಕಂಟೆಂಟ್ ಕ್ರಿಯೇಷನ್ ಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ಕ್ರಿಯೇಷನ್ ಹಬ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಸೋಷಿಯಲ್ ಮೀಡಿಯಾನ ನಾವು ಮಾಡಕತ್ತೀವ್ರಿ ಯೂಸ್ ಮಾಡ್ಕೊಬಹುದು ನಿಮ್ಮ ಸ್ಕಿಲ್ಸ್ ನ ತೋರ್ಸೋದಕ್ಕೆ. ಇವಾಗ ನಮ್ಮ ಇಂಡಸ್ಟ್ರಿ ಅಂತಾನೆ ತಗೊಂಡ್ರೆ, ಸಿನಿಮಾ ಇಂಡಸ್ಟ್ರಿ ಅಂತ ತಗೊಂಡ್ರೆ ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಮಕ್ಕಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ, ನೀವೇನ್ ಅರ್ನ್ ಮಾಡ್ತೀರಾ, ನೀವು ತಿಂಗಳಿಗೆ 5,000 ಆದ್ರೂ ದುಡಿರಿ, 10,000 ಆದ್ರೂ ದುಡಿಯರೆ, ಅದ್ ನಿಮ್ ದುಡ್ಡು ಆಗುತ್ತೆ. ನೀವ್ ಏನಾದ್ರೂ ತಗೊಳ್ಳಿ, ಯಾರು ನಿಮ್ಮಲ್ಲಿ ಪ್ರಶ್ನೆ ಮಾಡಲ್ಲ. ಅಥವಾ ಏನಾಗುತ್ತೆ, ಯಾರ ಹತ್ರ ದುಡ್ಡು ಕೇಳಿ ನೀವು ರೂಪಾಯಿ ಬೇಕು ಏನಕ್ಕೆ ಅಂತ ಕೇಳಿ. ಹಲೋ ಗೈಸ್, ವೆಲ್ಕಮ್ ಟು ಯುವರ್ ಸನ್ ಚಾನಲ್. ಏನಿಲ್ರಿ ಗೈಸ್, ಇವತ್ತು ವಿಡಿಯೋ ಮಾಡಕತ್ತೀನಿ. ಏನು ವಿಷಯಪ್ಪ ಅಂದ್ರೆ ನಿಮ್ಗೆ ಹೋಗ್ತಾ ತಿಳಿಸ್ಕೊಡ್ತೀನಿ. ಗೈಸ್, ನಾನು ಏನಾದ್ರು ತಪ್ಪು ಮಾಡಿದ್ರೆ ಏನಾರ ಮಾಡಿದ್ರೆ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ತಿದ್ಕೊಂಡು ವಿಡಿಯೋ ಮಾಡ್ತೀನಿ. ಯಾವ ರೀತಿ ವಿಡಿಯೋ ಮಾಡಬೇಕು ಅಂತ ಸ್ವಲ್ಪ ಹೇಳ್ರಿ. ನನಗೂ ಅಷ್ಟೊಂದು ಈಗ ಹೊಸ್ದಾಗಿ ನ್ಯೂ ಜರ್ನಿ ಶುರು ಮಾಡೀನಿ. ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ, ಹೊಸ್ದಾಗಿ ಮಾತಾಡಕತ್ತೀನಿ, ಹೊಸ ಫೋನ್ ತೊಗೊಂಡಿನಿ, ಹೊಸ ಮೈಕ್ ತೊಗೊಂಡಿನಿ. ಅದಕ್ಕೋಸ್ಕರ ನಿಮಗೆ ಕೇಳಾಕತ್ತೀನಿ, ನನಗೆ ಸಪೋರ್ಟ್ ಮಾಡಿರಿ ಗೈಸ. ಬಂದಿವ್ರಿ ಇವತ್ತು ಉದ್ಯೋಗ ಮೇಳ ನೋಡ್ಬೋದು. ಬಹಳ ವಿಪರ್ಯಾಸದ ಸಂಗತಿ ಏನು ಅಂತಂದ್ರೆ, ನಾವು ಎಲ್ಲರನ್ನ ಇಷ್ಟು ಮಂದಿಗೆಲ್ಲ ಉದ್ಯೋಗ ಕೊಡ್ತಾರೇನ? ಏನ್ ಜನಸಾಗರ ಏನ್ ಉದ್ಯೋಗ ಎಷ್ಟು ಮಂದಿ ಕೊಟ್ರೆ ಎಲ್ಲ ಹೋಗ್ತಾರ? ಇಷ್ಟು ಮಂದಿಯಾಗಿ ಇಷ್ಟು ಮಂದಿಗೆ ಉದ್ಯೋಗ ಕೊಡ್ತಾರೇನೋ ಇಲ್ಲಿ ಗೊತ್ತಿಲ್ಲ, ಆದ್ರೆ ಉದ್ಯೋಗ ಮೇಳ ನಡೆಸ್ಯಾರು. ಉದ್ಯೋಗ ಮೇಳ ಉದ್ಯೋಗ ಮೇಳ ಉದ್ಯೋಗ ಮೇಳ ಯಾರಿಗತ್ತ? ಕೌಶಲ್ಯ ಅಭಿವೃದ್ಧಿ ಏನಾಗುತ್ತೆ, ಸಾಕಷ್ಟು ಕೆಲಸ ಸಿಗುತ್ತೆ, ತುಂಬಾ ಮುಖ್ಯ ಆಗುತ್ತೆ. ಎಲ್ಲ ಉದ್ಯೋಗ ಮೇಳ ಟೆಂಟ್ಗಳು ಇವು. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands. ನಮಗ್ ಉದ್ಯೋಗ ನೀವು ಕೊಟ್ರೆ ನಮ್ಗ ನಮ್ಮ ಮನ್ಯಾಗ ಚಂದ ಇರ್ತಾರೆ, ನಾವ ಚಂದ ಇರ್ತೀವಿ. ನಾನು ಹೇಳೋದೇನಂದ್ರೆ, ಜಾಸ್ತಿ ಹೆಣ್ಮಕ್ಳಿಗೆ ಸೆಲ್ಫ್ ದುಡಿಮೆ ಏನಿರುತ್ತೆ, ನೀವೇನ್ ಅರ್ನ್ ಮಾಡ್ತೀರಾ, ನೀವು ತಿಂಗಳಿಗೆ 5,000 ಆದ್ರೂ ದುಡ್ಡಿ, 10,000 ಆದ್ರೂ ದುಡಿಯರೆ, ಅದ್ ನಿಮ್ ದುಡ್ಡು ಆಗುತ್ತೆ. ನೀವ್ ಏನಾದ್ರೂ ತಗೊಳ್ಳಿ, ಯಾರು ನಿಮ್ಮಲ್ಲಿ ಪ್ರಶ್ನೆ ಮಾಡಲ್ಲ. ಅಥವಾ ಏನಾಗುತ್ತೆ, ಯಾರ ಹತ್ರ ದುಡ್ಡು ಕೇಳಿ ನೀವು ರೂಪಾಯಿ ಬೇಕು ಏನಕ್ಕೆ ಅಂತ ಕೇಳ್ತೀವಿ. ಇಲ್ಲ, ನಾನು ಲಿಪ್ಸ್ಟಿಕ್ ತಗೋಬೇಕು ಅಥವಾ ನಾನು ಹೊಸ ಬಟ್ಟೆ ತಗೋಬೇಕು ಅಂದ್ರೆ ನನ್ ದುಡ್ಡಿನೆಲ್ಲ ಇದಕ್ಕೇನೆ ಯೂಸ್ ಮಾಡುವಂತಾರೆ. ಅದೇ ದುಡ್ಡನ್ನ ನೀವ್ ದುಡಿರಿ, ಯಾಕೆ ಅಂತ ಕೇಳ್ತಾರೆ. ನೀವ್ ಏನಾದ್ರೂ ತಗೊಳ್ಳಿ, ಹೊಸ ಬಟ್ಟೆ ಕೊಡ್ಬೇಕು, ನಾವ್ ತಗೋಬೇಕ್ರಿ. ಕಂಟೆಂಟ್ ಕ್ರಿಯೇಷನ್ ಗೋಸ್ಕರನೇ ಒಂದಿಷ್ಟು ಕಂಟೆಂಟ್ ಕ್ರಿಯೇಷನ್ ಹಬ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾನ
ನಾವು ಮಾಡಾಕತ್ತೀವ್ರಿ. ಯೂಸ್ ಮಾಡ್ಕೊಂಡು ನಿಮ್ಮ ಸ್ಕಿಲ್ಸ್ ನ ತೋರ್ಸೋದಕ್ಕೆ ಇವಾಗ ನಮ್ಮ ಇಂಡಸ್ಟ್ರಿ ಅಂತ ತಗೊಂಡ್ರೆ ಸಿನಿಮಾ ಇಂಡಸ್ಟ್ರಿ ಅಂತ ತಗೊಂಡ್ರೆ ಸಾಕಷ್ಟು ಜನ ಮೇಕಪ್ ಆರ್ಟಿಸ್ಟ್ಗಳು ಕೆಲಸ ಮಾಡ್ತಾರೆ. ಪ್ರತಿಯೊಂದು ಆಕ್ಟರ್ಸ್ಗೂ ಮೇಕಪ್ ಆರ್ಟಿಸ್ಟ್ಗಳ ಅವಶ್ಯಕತೆ ಇದೆ. ಸೊ ಏನಾಗುತ್ತೆ, ಕೆಲವೊಂದ್ಸತಿ ಕೇಳ್ತಾರೆ ನಿಮ್ಮ ಮಗುಗೆ ಅಥವಾ ನಿಮ್ಮ ಮಗಳಿಗೆ ಹೋಗ್ತಿದ್ರು ಏನ್ ಮಾಡಿದ್ರು 3 ಮೇಕಪ್ ಮಾಡ್ಕೊಂಡು ಕೂತಿರ್ತಾರೆ. ಅದು ನಮ್ಮ ಸ್ಕಿಲ್ ಆಗಿರ್ಬೋದು. ಆ ಸ್ಕಿಲ್ ಅನ್ನ ಡೆವಲಪ್ ಮಾಡ್ತಾರೆ. ನಮ್ಮ ಸ್ಕಿಲ್ ಏನೇ ಇದ್ರು ಕಂಟೆಂಟ್ ಕ್ರಿಯೇಷನ್ ಮಾಡೋದು. ಇಡೀ ಜೀವನ ನಾನು ತುಂಬಾ ಜನ ನೋಡಿದ್ದೀನಿ ನಮ್ಮ ಇಂಡಸ್ಟ್ರಿಲಿ. ತುಂಬಾ ಚಿಕ್ಕದಾಗಿ ಬರ್ತಾರೆ, ಒಂದ್ ಸಿನಿಮಾ ಮಾಡ್ತಾರೆ, ಅದಾದ್ಮೇಲೆ ಅವರೇ ಒಂದ್ ಮೇಕಪ್ ಇನ್ಸ್ಟಿಟ್ಯೂಟ್ ನ ಓಪನ್ ಮಾಡ್ತಾರೆ, ಒಂದಿಷ್ಟು ಅಕಾಡೆಮೀಸ್ ಓಪನ್ ಮಾಡ್ತಾರೆ, ಪ್ರತಿ ತಿಂಗಳು ಬ್ಯಾಚಸ್ ಮಾಡ್ತಾರೆ. ಅಮ್ಮ ನಮ್ಮ ಉದ್ಯೋಗ ಸಿಗತೇನಿಲ್ಲ. ಸಾಕಷ್ಟು ಕೆಲಸ ಇದೆ. ತುಂಬಾ ಜನ ಉದ್ಯೋಗ ಮೇಳಕ್ ಬಂದಿವ್ರಿ, ಆದ್ರೆ ನಮಗ್ ಉದ್ಯೋಗ ಸಿಗತೈತೆ. ಇಡೀ ಜಗತ್ತಿನಲ್ಲಿ ಕಳೆದು ಹೋದ ಕಾಲವನ್ನ ಖರೀದಿಸುವಷ್ಟು ಶ್ರೀಮಂತರು ಯಾರೆಲ್ಲ ಬದುಕಲ್ಲಿ ಬೆಳೆದಿರುವಂತ ನೀರಿನಂತೆ ಅದು ಬದುಕುವಂತ ಸಾತ್ವಿಕವಾಗಿ ಬಳಸಬೇಕು ಅನ್ನುವ ಮಾತನ್ನ ಹೇಳ್ತಾ ಇವತ್ತಿನ ಮುಖ್ಯ ಕಾರ್ಯಕ್ರಮದ ಉದ್ಘಾಟಕರು ಮುಖ್ಯ ವಿಜಯಪುರದ ಅಭಿವೃದ್ಧಿಯ ಹೊಣೆಗಾರರಾಗಿರುವಂತಹ ಮಾನ್ಯ ಡಾಕ್ಟರ್ ಎ.ಬಿ. ಪಾಟೀಲ್ ಅವರು, ಮಾನ್ಯ ಬೃಹತ್ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರು ಹಾಗೂ ವಿಜಯಪುರ ಜಿಲ್ಲಾ ಚಪ್ಪಾಳೆ ಚಪ್ಪಾಳೆ ಹೊಡ್ರಿ. ಆಮೇಲೆ ರಿಜಿಸ್ಟರ್ ಮಾಡ್ಕೋಬೇಕ್ರಿ. ಓ ಇಷ್ಟು ಪಾಯ ಆದ್ಮೇಲೆ ನಮಗೆಲ್ಲಿ ಪಾಯ ಸಿಗ್ತಾವ, ನಾವೇ ರಿಜಿಸ್ಟರ್ ಮಾಡ್ಕೋತೀವಿ, ನಮಗ ಗೊತ್ತಿಲ್ಲ. ಯಾವ್ದೇ ರೀತಿ ಬೇಡ, ಉದ್ಯೋಗ ಸಿಕ್ಕರೆ ಅಷ್ಟು ಐತಿ. 3ರಿಂದ 10 ತನಕ ಹಲೋ ಗೈಸ್, ನಮ್ಮ ಹೈಸ್ಕೂಲ್ ಟಾಪರ್ಸ್ ಗಳೆಲ್ಲ ಬಂದಾರ. ಹಂಗಂದ್ರ ನಾವೆಲ್ಲ ಹೋಗ್ಬೇಕಿನ್ನ ಹೈಸ್ಕೂಲ್ ಟಾಪರ್ಸ್. ಹೈಸ್ಕೂಲ್ ಟಾಪರ್ಸ್ ಗಳು ಬಂದ್ರ ನಾವೆಲ್ಲ ಹೋಗ್ಬೇಕು ಏನ? ಎಲ್ಲಾರ ಇವರೆಲ್ಲ ಹೈಸ್ಕೂಲ್ ಟಾಪರ್ಸ್ ಇವರು. All the ladies hold up, up in the ride, it's a brand new motor. You're on the fly, live la vida loca. Nobody fine, it's a coca. ಆನ್ಲೈನ್ ರಿಜಿಸ್ಟರ್ ಆಗ್ಬೇಕ್ರಿ. ಹಾಕೊಂಡು ಮುಂದೆ ಎಲ್ಲಿ ಹೋಗ್ಬೇಕ ನಮ್ಗೆ ಉದ್ಯೋಗ ಸಿಕ್ಕರೆ ಸಾಕಾಗೈತಿ. ನಾವು ಮನೆ ಯಾಕತ್ತಾರು, ಆದ್ರೆ ಉದ್ಯೋಗ ಸಿಗವಂತು. ನಾವು ಇವತ್ತ ಹೋಗತ್ ಕಳ್ಸ್ಯಾರು, ಬಂದಿರು ಉದ್ಯೋಗ ಮಾಡಕ್ಕೆ. ಆರ ಸಿಕ್ಕ ಮ್ಯಾಗ ನೋಡೋಣ. ಇಂಟರ್ವ್ಯೂ ಕೊಡಕ್ ಹೊಂಟಿವಿ. ಈಗ ಇಂಟರ್ವ್ಯೂ ನಮ್ಮ ಇದಷ್ಟು ಕೊಡ್ತೀವಿ. ಇಂಟರ್ವ್ಯೂ ಕೊಟ್ಮೇಲೆ ಈ ಬ್ಯಾಂಡ್ ಕೊಡ್ಬೇಕು, ಬ್ಯಾಂಡ್ ಕೊಡ್ಸಿ ಒಳಗೆ ಹೋಗ್ಬೇಕು. ಇಲ್ಲಂದ್ರೆ ವಾಟರ್ ಇಟ್ಟಾರ. ಅರೆ ಹೋಗೋಣ. ಜಸ್ಟ್ ಗೋ ಟು ಎಂಟ್ರೆನ್ಸ್. ತೋರ್ಸಿ ಒಳಗೆ ಬಿಡ್ತಾರೆ. ಇಲ್ಲ ತೋರ್ಸಿ ಒಳಗೆ ಬಿಡ್ತಾರೆ. ಇಷ್ಟು ಪಬ್ಲಿಕ್ನಾಗ ವಿಡಿಯೋ ಮಾಡಿದ್ರೆ ಫಸ್ಟ್ ಟೈಮ್. ಯಾವ ಬರೇ ಅಂಜಿಕ್ ಬರ್ತೈತ. ಇವತ್ತು ಇಷ್ಟು ಪಬ್ಲಿಕ್ನಾಗ ಕೈ ಎತ್ತಿದಂದ್ರೆ ಇವತ್ತ ನನ್ ಧೈರ್ಯ ಮ್ಯಾಚ್. ಇಷ್ಟು ಮಂದಿ ಒಳಗ ಫೋನ್ ತಗೊಂಡ್ ಕೈ ಎತ್ತಾಕತ್ತೀನು, ಬ್ಲಾಗ್ ಮಾಡಕತ್ತೀನಿ ಅಂದ್ರೆ ಕೇಳಿ ನೋಡ್ ನಂಗೆ ಧೈರ್ಯ ಇಟ್ಟು ಬಂದೈತೆ. ಇಟ್ಟು ಧೈರ್ಯ ಅಂದ್ರೆ ಬಂದೈತೇನ ನೋನ ಇನ್ ದರ್ಬಾರ್ ಬಾಲಕಿಯರ. ಓ ಮೈ ಅಲ್ಲೇ ಜನ ಇಲ್ಲೋರು ಯಪ್ಪ ಹೊಡ್ರ ನೋಣ ಏನೇನು ನಮಗೆ ಉದ್ಯೋಗ ಸಿಕ್ಕಂಗ ಏನು ಯಪ್ಪ. ಜನ ಸಾಗರ. ಸೈಕ್ ಸ್ಟ್ರಗಲ್ ನೋಡ
ಏ ಯಾವ ಬ್ಲಾಕಿಗೆ ಹೋಗ್ಬೇಕು? ಓ ಮೈ ಗಾಡ್, ಜನಸಾಗರಕ್ಕೆ ಜೈ. ನಮ್ಗೆ ಯಾವ ಜಾಬ್ ಕೊಡ್ತಾರೋ ಯಾವ್ದಿಲ್ಲ, ಏನ್ ಮಾಡುದು, ಸಾಕ ಜೀವನ. ಏ ನಡ್ರಲ್ಲ, ಊಟ ಮಾಡ್ಕೊಂಡು ಹೋಗೋಣ. ಏಯ್ ಇಲ್ಲೆಲ್ಲ ಊಟ ಐತಿದ್ಲ. ಓ ಡ್ರೋನ್. ಹೂ 10-15 ಸಾವಿರ ರೂಪಾಯಿ ಬೆಂಗಳೂರಿಗೆ ಹೋಗ್ಬೇಡ್ರಿ, ಅಟ್ಟ ಇಲ್ಲೇ ಮನ್ಯಾಗ ಮಾಡ್ರಿ ನಡೀತದ. 10-15 ಸಾವಿರ ರೂಪಾಯಿ ಬೆಂಗಳೂರದಾಗೆಲ್ಲ ಊಟಕ್ಕೆ ಇದಕ್ಕೆ ನಿಮ್ಮ ಅಡ್ಡಾಡಕ ಖರ್ಚಾಗಿ ಬಿಡ್ತೈತಿ. ಮನ್ಯಾಗ ಮಾಡ್ರಿ, ಹೋಗಕ್ ಹೋಗ್ಬಿಡ್ರಿ.